ನಾವಿವತ್ತು ಬೆಟ್ಟ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ತೋರಿಸ್ತೀನಿ ಮೇಲೆ ಹೋಗಿ ಹೇಗಿದೆ ಅಂತ ಟೆಂಪಲ್ಲು. ನೋಡಿ ಇಲ್ಲೊಂದು ಸ್ತಂಭ ಇದೆ. ಇದು ಡೌನ್ ಮಾತ್ರ ತುಂಬ ಇದೆ, ಕಪ್ಪು ಹಾಗೆ ಇದೆ. ಇಲ್ಲಿ ಬೋರ್ಡ್ ಇದೆ, ಬೆಟ್ಟದ ಭೈರವೇಶ್ವರ ಟೆಂಪಲ್. ಪಾಂಡವರ ಬೆಟ್ಟ. ಇದು ಬೆಟ್ಟ ಭೈರವೇಶ್ವರ ಟೆಂಪಲ್ಗೆ ಹೋಗುವ ಎಂಟ್ರಿ ಪಾಯಿಂಟು. ಈಗ ಮೇಲೆ ಹೋಗೋಣ. ಪ್ಲೇಸ್ ಹೇಗೆ ಅಂತ ತೋರಿಸ್ತೀನಿ ಇವಾಗ. ಮೆಟ್ಲುಗಳಿವೆ ಇಲ್ಲಿ ಮೇಲೆ ಹತ್ತಲಿಕ್ಕೆ. ಸುತ್ತಾ ನೋಡಿ, ಆ ಕಡೆಯಿಂದ ಗಾಡಿಯೆಲ್ಲ ಹೋಗ್ತದೆ. ನಡ್ಕೊಂಡು ಹೋಗೋರಿದ್ರೆ ಹೀಗೆ ಹೋಗ್ಬೋದು. ಅಲ್ಲಿ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನೀವು ನಡ್ಕೋಬೇಕಂದ್ರೆ ಈ ರೂಟಲ್ಲಿ ಹೋಗ್ಬೋದು. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ ಹಿಂದಿಂದ. ಇಲ್ಲಿ ನೋಡಿ ಮರ ಹೇಗಿದೆ ಅಂತ. ಬಂಡೆಗಳು. ನೀವು ಯಾವ್ದಾದ್ರು ಖಾಲಿ ಇದ್ದರೆ ಟ್ರಿಪ್ ಹೋಗಬೇಕು ಅಂದರೆ ಬನ್ನಿ ಇಲ್ಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಚೆನ್ನಾಗಿದೆ ಪ್ಲೇಸು, ಸಖತ್ತಾಗಿದೆ. ಮೇಲೋಗಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ವ್ಯೂ ಅಂತ ಎಲ್ಲ. ಹೋಗೋಣ ಬನ್ನಿ. ಇಲ್ಲೊಂದು ರೂಟ್ ಇದೆ ಅಲ್ಲಿ ಕೆಳಗೆ ಹೋಗೋಕ್ಕೆ. ಏನಿದೆ ಅಂತ ಆಮೇಲೆ ನೋಡೋಣ. ಅಲ್ಲಿ ಕಾಣಿಸ್ತಾ ಇರೋದು ಟೆಂಪಲ್ಲು. ಮೇಲೆ ಹೋಗ್ತಾ ಇದ್ದೀನಿ, ಹೋದ ತಕ್ಷಣ ಟೆಂಪಲ್ ತೋರಿಸ್ತೀನಿ. ಇಷ್ಟಪ್ಪ ಹೊತ್ಕೊ ಬಂದಿದ್ಕೋ ಸಾರ್ಥಕ ಆಯಿತು ಅನಿಸ್ತಾ ಇದೆ ಟೆಂಪಲ್ ನೋಡಿ. ಸುತ್ತಮುತ್ತ ಬರೀ ಗುಡ್ಡ ಪ್ರದೇಶನೇ ಕಾಣ್ತಾ ಇದೆ, ಎಲ್ಲ ದಟ್ಟ ಅರಣ್ಯಗಳು. ಅಲ್ಲಿ ಕೆಳಗಡೆಯಿಂದ ಮೆಟ್ಲು ಹೋಯ್ತಲ್ಲ ರೂಟಿಗೆ, ಅಲ್ಲಿ ಬಂದರೆ ಅದು ಹೋಗಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿಂದನೂ ಬರ್ಬೋದು. ಮೆಟ್ಲು ಬಿಟ್ಟವ್ರೆ. ಇದೇ ಟೆಂಪಲ್ಲು, ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣುತ್ತೆ ಪ್ಲೇಸ್ ಇಲ್ಲಿ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ದೇವಸ್ಥಾನ ಈ ಪ್ಲೇಸ್ ನಿಮಗೆ ನೋಡಿದಾಗ ಅನಿಸ್ಬೋದು, ಯಾಕಂದರೆ ಲವ್ ಮಕ್ಟೆಲ್ 2 ಸಿನಿಮಾದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಸೆಂಚುರಿ ಆಗೋನಿ ಅಂತ. ಆ ಸಾಂಗ್ ಶೂಟಿಂಗು ಇಲ್ಲೇ ಆಗಿದ್ದು, ಇದೇ ಪ್ಲೇಸಲ್ಲಿ, ಇದೇ ಟೆಂಪಲಲ್ಲಿ. ಈ ಕಡೆ ಶೂಟಿಂಗ್ ತೆಗೆದಿದ್ದಂತೆ, ಈ ಸೈಡ್ ಜಾಗ. ನೋಡೋಣ ಹೇಗಿದೆ ಅಂತ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಹಿಂದೆ ವ್ಯೂ ನೋಡಿ ಹೇಗಿದೆ ಅಂತ. ವ್ಯೂ ಕೂಡ ಸಕ್ಕತ್ತಾಗಿ ಕಾಣ್ತಾ ಇದೆ. ವ್ಯೂ ನೋಡಿ ದೇವಸ್ಥಾನ ಫ್ರಂಟ್ ಹೇಗಿದೆ ಅಂತ. ಕ್ಯಾಮ್ರಾಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಇಲ್ಲಿ ನೋಡೋಕೆ ಮಾತ್ರ ಸಖತ್ತಾಗಿದೆ. ಅಲ್ಲಿ ಮಂಜು ಕೊಯ್ದೋಗಿದೆ. ಮಂಜು ಎರಡು ಕವಿದು ಬಿಟ್ಟು ಬೆಟ್ಟ ಏನು ಕಾಣ್ತಾ ಇಲ್ಲ. ವಿಡಿಯೋ ನೋಡೋಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಕೆಳಗಡೆ ಹೋಗ್ತಾ ಇದ್ದೀನಿ, ಅಲ್ಲಿ ತೋರಿಸ್ತೀನಿ ಕೆಳಗಡೆಯಿಂದ ಹೇಗೆ ಕಾಣುತ್ತೆ ಅಂತ ವ್ಯೂ ನಿಮಗೆ. ಪ್ಲೇಸ್ ನೋಡಿ ಹೇಗಿದೆ, ಅದು ಸಖತ್ತಾಗಿದೆ. ಇಲ್ಲಿ ಕೆಳಗ ಕೆಳಗಡೆ ಹೊಳೆ ಇದೆ ಅಂತೆ, ತೋರಿಸ್ತೀನಿ ಹೇಗಿದೆ ಅಂತ. ಕೆಳಗಿಳಕ್ಕೆ ಮೆಟ್ಲು ಕೂಡ ಮಾಡೋರೆ. ಹೋಗೋಣ ಇವಾಗ ಹೊಳೆ ಹತ್ರ. ಅಲ್ಲಿ ಒಂದು ದೇವರಿದೆ, ಚಿಕ್ಕ ದೇವರು, ಅದನ್ನು ತೋರಿಸ್ತೀನಿ. ಹೊಳೆಗೆ ಹೋಗುವ ದಾರಿ. ಕೆರೆನಾ? ಹೊಳೆ ಅಲ್ವಂತೆ, ಕೆರೆ ಅಂತ ಇದೆ. ಕೆರೆ ಕೆರೆ ಕೆರೆ. ಇದೇ ನೋಡಿ ಕೆರೆ, ಹೊಳೆ ಅಲ್ಲ, ಸಾರಿ ಮಿಸ್ಟೇಕ್ ಆಯ್ತು. ಅಲ್ಲಿ ಮುಂದೆ ಎಂತ ಐತೆ? ಕೆರೆ. ಹಾಗೆ ಮುಂದೆ ಹೋಗಿ ನೋಡೋಣ ಏನಿದೆ ಅಂತ. ಘಾಟು ಪ್ರದೇಶಗಳು. ಯಾವ ಕಡೆ ತಲೆ ಎತ್ತಿ ನೋಡಿದ್ರು ಬರೀ ಗುಡ್ಡನೇ ಐತೆ ಗುರು ಇಲ್ಲಿ. ಅಲ್ಲಿ ಹೋಗೋಣ ಅಂದೆ. ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನೀರು ಹರಿತೈತೆ ನೋಡಿ. ಇದು ಟೆಂಪಲ್ನ ಲೆಫ್ಟ್ ಸೈಡಲ್ಲಿ ಇದೆ ಪ್ಲೇಸ್. ಹೊಳೆ ನೋಡಾಯ್ತು, ಈಗ ಮತ್ತೆ ಮೇಲೆ ಹೋಗೋಣ. ಬೆಟ್ಟದ ಭೈರವೇಶ್ವರನ ಹತ್ರ ಹೋಗೋಣ ಈಗ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದನ್ನು ನೋಡೋಣ ಹೇಗಿದೆ. ಬೆಟ್ಟದ ಭೈರವೇಶ್ವರ. ಹೇಗಿದೆ ನೋಡಿ. ಮೇಲೆ ಹೋಗೋಣ ಈಗ ಮತ್ತೆ. ಹೂವು ನೋಡಿ ಹೇಗಿದೆ ಹೂವೆಲ್ಲ. ಕೆಳಗಿಂದ ನೋಡಿ ಹೇಗೆ ಕಾಣ್ತಿದೆ ದೇವಸ್ಥಾನ. ಅದು ನಾವು ಬಂದಿರೋ ಗಾಡಿ.